ವೆಂಕಟನಾಯ್ಕ ಮಗ ಏನು ದಣಿ ಅಂತಂದ್ರೆ ಕಾಂಗ್ರೆಸ್ಗೆ ಯಾಕೆ ಹಾಕ್ತೀರಿ? ನಮ್ಗೆ ಸವಲತ್ತು ಕೊಡ್ತಾರೆ, ನಮ್ಮ ಮನೆ ಹಾಕ್ಯಾರಿ, ನಮ್ಗೆ 2,000 ರೂಪಾಯಿ ತಿಂಗಳು 2,000 ರೂಪಾಯಿ ಹಾಕ್ಯಾರಿ, ನಮ್ಮ ಮಕ್ಳು ಸಾಲಿಗೆ ಅನುಕೂಲ ಆದ್ರಿ, ಬಸ್ ಫ್ರೀ ಆದ್ರಿ. ನಿಮ್ಮಲ್ಲಿ ಎಮ್ ಎಲ್ ಎಲೆಕ್ಷನ್ ಬಂದದ, ನೀವು ಯಾರಿಗೆ ಓಟ್ ಹಾಕ್ತೀರಿ? ವೆಂಕಟಪ್ಪ ನಾಯ್ಕರು ತೀರ್ಕೊಂಡ್ರ ಅವ್ರ ಮಗನ್ ಅವ್ರ ಮಗನಿಗೆ ಹಾಕ್ತೀರಿ ಅಂದ್ರೆ ಯಾವ ಪಕ್ಷ? ಕಾಂಗ್ರೆಸ್. ಯಾಕಾಗಿ ನಿಮ್ಗೆ ಏನೇನು ಕಾಂಗ್ರೆಸ್ ಪಕ್ಷದಿಂದ ಒಳ್ಳೇದಾಗ್ಯದಮ್ಮ? ಬಸ್ ಫ್ರೀ ಮಾಡ್ಯಾನ್ರಿ, ಅಕ್ಕಿ ಫ್ರೀ ಮಾಡ್ಯಾನ್ರಿ, 2,000 ರೂಪಾಯಿ ಮಾಡ್ಯಾರ, ಎಲ್ಲ ಮಾಡ್ಯಾರ. ನಮ್ಗೆ ಏನವ್ರು ನಮ್ಮ ಮನಾರ್ ಸಾಯವ್ರಿಗೆ ಕಾಂಗ್ರೆಸ್. ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತೀವಿ. ನಮಸ್ಕಾರ ರೀ ಸರ್. ನಾವು BJP ಬಿಟ್ಟು ಕಾಂಗ್ರೆಸ್ ಬಂದ ಕಾರಣ ಏನಂತಂದ್ರೆ ಸರ್, ಅದು ಸುಳ್ಳು ಬರೆಸಿ ಕೊಡ್ತಾ ಇದ್ದಾರೆ. ಯಾವ ಕೆಲಸ ಆಗಿಲ್ಲ ಅಲ್ಲಿ. ನಾವು ಇಲ್ಲಿ ವೆಂಕಟಪ್ಪ ನಾಯ್ಕ ಸರ್ ಮಗನ ವೇಣುಗೋಪಾಲ್ ಅವರು ನಿಂತಿದ್ದಾರೆ, ಅವರಿಗೆ ನಾವು ಹೆಲ್ಪ್ ಮಾಡಬೇಕಂತ ನಾವು ಈ ಕಡೆ ಬಂದೀವಿ ಸರ್. ಇನ್ನಂತೂ ಏನಂತಂದ್ರೆ ಸರ್, ಅಲ್ಲಿ ಏನು ಹೇಳ್ತಾರೆ ಬರೀ ಸುಳ್ಳು ಹೇಳ್ತಾರೆ ಸರ್, ಯಾವುದು ಮಾಡಿಲ್ಲ. ಇಲ್ಲಿ ಸಿದ್ದರಾಮಯ್ಯ ಸರ್ ದುನಿಯಾದ ಬಸ್ ಫ್ರೀ ಮಾಡ್ಯಾನ ಸರ್, ಸುನಿಯಾಗ ರೈತರಿಗೆ ಕರೆಂಟ್ ಕೊಡ್ತಾರೆ ಸರ್. ಇನ್ನೂ ಏನು ಬೇಕು ಸರ್? ಬೆಳೆ ಲಾಸ್ ಆದ್ರೆ ಪರಿಹಾರ ಕೊಡ್ತಾರೆ, ಬೇಕಾದಂಗೆ 2,000 ರೂಪಾಯಿನೂ ಕೊಡ್ತಾರೆ. ಆರಾಮಿವಲ್ಲ ಸರ್ ಈ ಕಡೆ, ಅದಕ್ಕಾಗಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಬಂದು ಸರ್. ಈಗ ನಿಮ್ಮಲ್ಲಿ ಎಮ್ ಎಲ್ ಎಲೆಕ್ಷನ್ ಬಂದದ್ರಿ. ಹಾಂ, ಎಮ್ ಎಲ್ ಎಲೆಕ್ಷನ್ ಬಂದದ. ನೀವು ಯಾವ ಪಕ್ಷಕ್ಕೆ ಬೆಂಬಲಿಸ್ತೀರಿ? ನಾವು ಕಾಂಗ್ರೆಸ್ ಪಕ್ಷ ಬೆಂಬಲಿಸ್ತೇವೆ, ಬೆಂಬಲಿಸ್ತೀವಿ. ಹಾಂ, ಅಂದರೆ ನೀವು ಕಾಂಗ್ರೆಸ್ಗೆ ಹಾಕ್ತೀರಿ ಓಟ್, BJPಗೆ ಹಾಕ್ತೀರಿ? ನಾವು ಕಾಂಗ್ರೆಸ್ ರೀ. ಕಾಂಗ್ರೆಸ್ಸಿಂದ ನಿಮ್ಗೆ ಏನಾಗ್ಯದ್ರಿ? ಕಾಂಗ್ರೆಸ್ಸಿಂದ ಏನು ಆಗ್ಬೇಕ್ರಿ? ಎಲ್ಲ ಆಗ್ಯದ್ರಿ, ಏನೆಲ್ಲ ಅನುಕೂಲಗಳಿದಾವೆ. ಏನು ನಮ್ಮ ಸಮಸ್ಯೆ ಏನಾಗಿದೆ ಹೇಳ್ರಿ? ಏನೇನಾಗ್ಯದ ಅನುಕೂಲ? ಎಲ್ಲ ಆಗ್ಯದ ನೋಡಿ. ಸಿದ್ದರಾಮಯ್ಯ ಒಂದ್ಮೇಲೆ ನೋಡಿ ಬಸ್ ಫ್ರೀ ಮಾಡಿದ್ರು, ಕರೆಂಟ್ ಬಿಲ್ ಫ್ರೀ ಮಾಡಿದ್ರು, ಮತ್ತು 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ, ಮತ್ತು ಓದೋರಿಗೆ ಡಿಗ್ರಿ ಮಾಡೋರಿಗೆಲ್ಲ ದುಡ್ಡು ಕೊಡ್ತಾ ಇದ್ದಾರೆ. ಇನ್ನೇನು ಕೊಡ್ಬೇಕ್ರಿ ಅವ್ರು? ಮತ್ತು BJP ಅವ್ರು ನಾವು ಕೊಡ್ತೀವಿ ಅಂತ ಬಂದ್ರೆ? ಹೌದು ರೀ, ಮೊದಲು ಕೊಡಬೇಕಲ್ಲ. ಆಮೇಲೆ ಎಲ್ಲ ಕೊಟ್ಟ ಮೇಲೆ ನಾನು ಕೊಡ್ತೀನಿ ಅಂತಾರೆ. ಮೊದಲು ಕೊಡೋಂಥ ಮೈಂಡ್ ತಿಳಿಬೇಕಲ್ಲ. ಫಸ್ಟ್ ಇದನ್ನೆಲ್ಲ ಸೃಷ್ಟಿ ಮಾಡಿದ್ರೆ ಅವರು, ಅವಾಗ ಮೊದಲು ತಿಳಿದಿಲ್ಲ ಇವ್ರಿಗೆ, ಅವಾಗ ಅವ್ರು ಮಾಡ್ಬೋದಾಗಿತ್ತಲ್ಲ. ಯಾರೋ ನೋಡಿ ನಾವು ಮಾಡೋದಲ್ಲ, ಬಟ್ ನಮ್ಮಲ್ಲಿ ಅದು ಇರ್ಬೇಕು, ಸ್ವತಂತ್ರವಾಗಿ ಇರ್ಬೇಕು ಬುದ್ಧಿ. ಈಗ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಯಾರ್ರಿ? ನಮ್ಮ ಇವ್ರು ವೇಣುಗೋಪಾಲ್ ನಾಯ್ಕ. ಈಗ ನೀವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಕೊಡ್ತೀವಿ? ಹೌದು, ವೇಣುಗೋಪಾಲ್ ನಾಯ್ಕ. ವೇಣುಗೋಪಾಲ್ ನಾಯ್ಕರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಹೆಣ್ಮಕ್ಳು ಅವರು ಹೊಸಬರು, ಬಟ್ ಅವ್ರ ತಂದೆಯವ್ರನ್ನ ಅವ್ರು ಉಳ್ಕೊಂಡ್ ಬಂದು ಇಷ್ಟು ದಿವಸ. ಅವ್ರು ಮಾಡಿ ಅವ್ರ ಮಗ ಆದ್ಮೇಲೆ ಅವ್ರು ಮಾಡೋ ಕೆಲಸ ಇವ್ರು ಮಾಡ್ತಾರೆ ಅನ್ನೋಂಥ ನಮಗೊಂದು ನಂಬಿಕೆ ಇದೆ, ಗ್ಯಾರಂಟಿ ಇದೆ. ಅದಕ್ಕೆ ಅವ್ರು ನಾವು ಫಾಲೋ ಮಾಡ್ತೀವಿ. ಅಂದರೆ ಅವ್ರ ಮೇಲೆ ತುಂಬ, ವೇಣುಗೋಪಾಲ್ ನಾಯ್ಕರ ಮೇಲೆ ತುಂಬ ವಿಶ್ವಾಸ ಇದೆ. ವಿಶ್ವಾಸ ಇದಕ್ಕಾಗಿ ನಾವು ಅವ್ರಿಗೆ ಮಾಡ್ತೀವಿ, ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತೀವಿ.